ನಾನು ರಿಕ್ವೆಸ್ಟ್ ಮಾಡ್ತೀನಿ. ಎರಡನೇದು, ಬಿಜೆಪಿ ಸ್ನೇಹಿತರು ನಮ್ಮ ಅಶೋಕಣ್ಣ, ವಿಜೇಂದ್ರ ಅವರು, ಯತ್ನಾಳ್ ಅವರು ಅವ್ರ ಚೇಲ ಕೈಯಲ್ಲಿ ಚಾಲೆಂಜ್ ಮಾಡಿಸಿದ್ರು. ನಾನು ಇಷ್ಟೇ ಹೇಳೋದು, ಅಣ್ಣ ಅಶೋಕಣ್ಣ, ಯತ್ನಾಳ್ ಕಾಂಗ್ರೆಸ್ ಅಲ್ಲಿ ಹೊಸ ಜನರೇಷನ್ ಬಂದಿದೆ. ತೊಡೆ ತಟ್ಟುವಾಗ ತೊಡೆ ಕೈ ಎರಡು ಕರೆಕ್ಟ್ ಆಗಿರುತ್ತಾ ಇಲ್ವಂತ ತೊಡೆ ತಟ್ಟಬೇಕು, ಇಲ್ಲ ಆಫೀಸ್ ಮುಂದೆ ಬಂದು ತೊಡೆ ತಟ್ತೀವಿ ನಾವು. ನಮ್ ಜನರೇಷನ್ ಜೊತೆ ಇಟ್ಕೊಳ್ಳುವಾಗ ಸ್ವಲ್ಪ ಯೋಚನೆ ಮಾಡಿ ಇಟ್ಕೋಬೇಕು. ದಾವಣಗೆರೆಗೆ ಬಾ ಅಂದ್ರು, ಪಾರ್ಟಿ ಆಫೀಸ್ ಹತ್ರ ಬಂದೆ. ಮತ್ತೆ ಇದು ಏನೇನೋ ಅರ್ಥ ಕಲಿಸ್ಬೇಡಿ, ಸ್ವಲ್ಪ ಧೂಳಿದೆ, ಏನು ಮಾಡಕ್ಕಾಗಿಲ್ಲ. ಅಲ್ಲ, ಈಗ ನೋಡಿ ನೋಡಿ ಒಂದು ನಾನು ಹೇಳ್ತೀನಿ, ಇದು ಬಿಜೆಪಿಯ ಸಂಪ್ರದಾಯ. ನಾನು ರಾಜ್ಯದ ಜನತೆಗೆ ಅವ್ರ ಮುಖವಾಡನ ಬಯಲು ಮಾಡಬೇಕಾಗಿತ್ತು, ಚಪ್ಲಿ ತೋರಿಸ್ತಾರೆ. ಎಸ್, ಕರೆಕ್ಟ್. ಒಬ್ಬ OBC ಹುಡುಗನ್ಗೆ ಚಪ್ಲಿ ತೋರಿಸ್ತಾರೆ. ಒಬ್ಬ ಅಹಿಂದ, ಬಿಜೆಪಿ ಅವರು ಅಹಿಂದನ ಯಾವತ್ ಗೌರವಿಸಿದ್ದಾರೆ? ಅಹಿಂದ ಹುಡುಗನ್ನ ಕಾಲಿಡಬೇಡ ಅಂತಾರೆ, ಅಹಿಂದ ಹುಡುಗನ್ಗೆ ಚಪ್ಲಿ ತೋರಿಸ್ತಾರೆ. ನನ್ಗಲ್ಲ ಗುರು, ನೀವು ತೋರಿಸಿದ್ದು ಅಹಿಂದಾಗೆ. ನೀವು ಪರ್ಕೆ ತೋರಿಸಿದ್ ನನ್ಗಲ್ಲ, ಅಹಿಂದ ದಾವಣಗೆರೆ ದಕ್ಷಿಣದಲ್ಲಿ ಅಲ್ಪಸಂಖ್ಯಾತರು, ಹಿಂದುಳಿದವರು, ದಲಿತರು, ನಮ್ ತಾಕತ್ತೇನು ಅಂತ ತೋರಿಸ್ತೀವಿ, ಸಮರ್ಥನ್ ಗೆಲ್ಲಿಸ್ತೀವಿ. ಯಾರು ಅಲ್ವಾ? ಕರೆಕ್ಟ್. ಆ ಕ್ಯಾಂಡಿಡೇಟ್ ಗೊತ್ತಿರ್ಬೇಕು. ಒಬ್ಬ ಅಹಿಂದ ಹುಡುಗನ್ಗೆ ಯಾರ್ಯಾರೋ ಬಾಯಿಗೆ ಬಂದಿದ್ದು ಮಾತಾಡ್ತಾ ಇದ್ರೆ, ಆ ಕ್ಯಾಂಡಿಡೇಟ್ಗೆ ಮೆಚುರಿಟಿ ಇದ್ರೆ, ನಾನು ಹೇಳೋದು ಇಂಥದನ್ನೆಲ್ಲ ತಡಿಬೇಕು. ಅದು ಬಿಟ್ಟು ಬಂದ್ಬಿಡು ನೋಡೋಣ. ಅಶೋಕಣ್ಣ, ವಿಜೇಂದ್ರಣ್ಣ, ಯತ್ನಾಳ್ ಸಾಹೇಬ್ರೆ, ನಿನ್ನೆ ಯತ್ನಾಳ್ ಅವ್ರು ಏನಂದಿದ್ದಾರೆ? ಒಂದು ಸಮುದಾಯದ ಓಟೇ ಬೇಡ ಅಂದಿದ್ದಾರೆ. ಇದು ಮುಸ್ಲಿಂ ಬಾಂಧವರು ನೋಡ್ಬೇಕು ಸರ್. ನಮ್ಮ ಮೇಲೆ ಬೇಜಾರಿರ್ಬೋದು ನಿಮ್ಗೆ, ಆದ್ರೆ ಅವ್ರೇನ್ ಸರ್ ನಿಮ್ಮ ಮನೆ ಹೆಣ್ಮಕ್ಳ ಬಗ್ಗೆ ಅಂದಿದ್ದು? ನಿಮ್ಮ ಹೆಣ್ಣು ಮಕ್ಕಳ ಸಂತಾನದ ಬಗ್ಗೆ ಮಾತಾಡಿದ್ರು ಸರ್ ಅವರು, ನಿಮ್ಮ ಮಕ್ಕಳ ಬಗ್ಗೆ ಮಾತಾಡಿದ್ರು ಸರ್, ನಿಮ್ಮ ಮನೆಯ ವಯಸ್ಸಿಗೆ ಬಂದಿರೋ ಹುಡುಗಿರ ಬಗ್ಗೆ ಮಾತಾಡಿದ್ರು ಸರ್. ಅವ್ನು ಯಾವನ ಬಿಜಾಪುರದ ಕೋತಿ ಇದನ್ನಲ್ಲ ಯತ್ನಾಳು, ಏನು ಅವ್ನು ಮಾತಾಡಿದ್ದು? ಒಂದು ಕೋತಿ ಇದೆ ಅಲ್ಲ ಮೈಸೂರ್ದು, ದೇಶದ್ರೋಹಿಗಳಿಗೆ ಪಾಸ್ ಕೊಟ್ಟ ಒಂದು ಕೋತಿ ಇದೆ, ಏನ್ ಮಾತಾಡಿದ್ದು? ಅವ್ರು ಸಿಂಗ್ಯುಲರ್ ಆಗಿ ಮಾತಾಡಿದ್ರೆ, ಮುಸ್ಲಿಂ ಹೆಣ್ಣು ಮಕ್ಕಳನ್ನ ಬಾಯಿಗೆ ಬಂದಂಗೆ ಮಾತಾಡಿದ್ರೆ ನಾವು ನೋಡ್ಕೊಂಡಿರ್ಬೇಕಾ? ಯತ್ನಾಳ್ ಅವ್ರೆ, ಅನಂತ್ ಕುಮಾರ್ ಹೆಗಡೆ ಅವ್ರೆ, ನಿಮ್ಮ ಅಪ್ಪನ ಜಾಗೀರಲ್ಲ ಇದು. ನಿಮ್ಮ ಅಪ್ಪನ ಜಾಗೀರಲ್ಲ ಇದು, ಬಾಯಿಗೆ ಬಂದಿಂಗ್ ಮಾತಾಡೋದಿಕ್ಕೆ. ಏನ್ ಸರ್, ಮುಸ್ಲಿಂ ಧರ್ಮದವ್ರನ್ನ ಯೂಟ್ಯೂಬ್ ಅಲ್ಲಿ ಹೋಗಿ ನೋಡಿ ಸರ್, ಅದಕ್ಕೆ ಯಾರು ಕ್ಷಮೆ ಕೇಳಲ್ವಾ? ಸರ್ ಒಂದು ನಿಮಿಷ ನೋಡಿ, ಒಂದು ನಿಮಿಷ. ಬಿಜೆಪಿ ಅವ್ರು ಯಾಕೆ ಕೊಡ್ಲಿಲ್ಲ? JDS ಬಿಜೆಪಿ ಅಲಿಯನ್ಸ್ ಇದ್ದು ತಾನೆ. ಆಯ್ತಪ್ಪ, ಅವ್ರ ಇಂಥ ಟೈಮಲ್ಲಿ ಮುಸ್ಲಿಮರ ಮನೆ ಒಲಿಸಬೇಕಾಗಿತ್ತು. ನಾನು ನಿಮಗೆ ಹೇಳೋದಿಷ್ಟೇ, ಬಿಜೆಪಿ ಅವ್ರಿಗೆ ಅಹಿಂದ ಮತ್ತೆ ಮೈನಾರಿಟೀಸ್, ನನಗೆ ನಂಬಿಕೆ ಇದೆ ಬಿಜೆಪಿ ಅವ್ರಿಗೆ ಒಂದು ಓಟ್ ಹಾಕಲ್ಲ. ಇವತ್ತು ಬಿಜೆಪಿ ಅವರು ಏನು ಅವಮಾನ ಮಾಡ್ತಿದ್ದಾರೆ ಅದು ಅಹಿಂದಾಗೆ. ನಾನೊಬ್ಬ ಅಹಿಂದ ಹುಡುಗ. ಎಸ್, ನಾನು ಕುರುಬ ಸಮುದಾಯದವ್ರನ್ನ ರಿಕ್ವೆಸ್ಟ್ ಮಾಡ್ತೀನಿ ಸರ್, ಈ ರಾಜ್ಯಕ್ಕೆ ಕುರುಬ ಸಮುದಾಯದ ವ್ಯಕ್ತಿಯನ್ನ ನನ್ನ ಪಕ್ಷ ಮುಖ್ಯಮಂತ್ರಿ ಮಾಡಿದೆ. ಇದು ಸಿದ್ದರಾಮಯ್ಯ ಸಾಹೇಬ್ರ ಗೌರವದ ವಿಚಾರ, ಕಾಪಾಡ್ತೀರಾ ಅಂತ